ತೆಂಗಿನ ಗರಿ ಕತ್ತರಿಸಲು ಹೋಗಿ ವ್ಯಕ್ತಿ ಸಾವು. ಕೊಳವೆಬಾವಿಯ ಪೈಪ್ ಇಳಿಸುವ ಕೆಲಸಕ್ಕೆ ಬಂದಿದ್ದ ಕಾರ್ಮಿಕನೊಬ್ಬ ವಿದ್ಯುತ್ ತಂತಿ ತಗುಲಿದ್ದ ತೆಂಗಿನ ಗರಿಯನ್ನ ಕತ್ತರಿಸಲು ಹೋಗಿ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಕರಿಪಲ್ಲಿ ಗ್ರಾಮದ ನಿವಾಸಿ ರಮೇಶ್ ಮೃತಪಟ್ಟ ದುರ್ದೈವಿಯಾಗಿದ್ದು, ಗೌನಿಪಲ್ಲಿ ಗ್ರಾಮದ ಬಕ್ಷು ಸಾಬ್ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಕೊಳವೆಬಾವಿ ರಿಪೇರಿ ಕೆಲಸ ನಡೀತಾ ಇತ್ತು. ನಾರಾಯಣಸ್ವಾಮಿ ಎಂಬುವರಿಗೆ ಸೇರಿದ ಟ್ರ್ಯಾಕ್ಟರ್ನಲ್ಲಿ ರಮೇಶ್ ಕೂಲಿ ಕೆಲಸಕ್ಕೆ ಬಂದಿದ್ರು. ಕೊಳವೆಬಾವಿಗೆ ಪೈಪ್ ಇಳಿಸುವ ಸಂದರ್ಭದಲ್ಲಿ ವಿದ್ಯುತ್ ಲೈನ್ಗೆ ತಗುಲ್ತಾ ಇದ್ದ ತೆಂಗಿನ ಗರಿಗಳನ್ನು ಕತ್ತರಿಸಲು ಹೋದಾಗ ವಿದ್ಯುತ್ ಪ್ರವಹಿಸಿ ರಮೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಜಮೀನಿನ ಮಾಲೀಕ ಬಕ್ಷು ಸಾಬ್ ಮಾತನಾಡಿ, ನಾನು ನನ್ನ ಜಮೀನನ್ನ ಜುನೇಯದ್ ಎಂಬುವರಿಗೆ ಗುತ್ತಿಗೆಗೆ ನೀಡಿದ್ದೇನೆ. ತೆಂಗಿನ ಗರಿ ಕತ್ತರಿಸಲು ಯಾರು ಸೂಚಿಸಿದ್ರು ಎಂಬುದು ನನಗೆ ತಿಳಿದಿಲ್ಲ ಎಂದು ಮಾಹಿತಿ ನೀಡಿದ್ದಾರೆ. ಈ ದುರ್ಘಟನೆಯಲ್ಲಿ ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊಳವೆಬಾವಿಗೆ ಸಂಪರ್ಕ ಕಲ್ಪಿಸುವ 3 ಫೇಸ್ ವಿದ್ಯುತ್ ಲೈನ್ ಮೇಲೆ ತೆಂಗಿನ ಮರದ ರೆಂಬೆಗಳು ಸಂಪೂರ್ಣವಾಗಿ ಹರಡಿಕೊಂಡಿದ್ದವು. ನಿಯಮದಂತೆ ವಿದ್ಯುತ್ ಲೈನ್ಗೆ ಅಡ್ಡಿಯಾಗುವ ರೆಂಬೆಗಳನ್ನು ತೆರವುಗೊಳಿಸಬೇಕಾದ ಜವಾಬ್ದಾರಿ ಬೆಸ್ಕಾಂ ಇಲಾಖೆಯದ್ದಾಗಿತ್ತು. ಅಧಿಕಾರಿಗಳ ವಿಳಂಬ ಧೋರಣೆಯಿಂದಾಗಿ ಕಾರ್ಮಿಕನೇ ಆ ಕೆಲಸಕ್ಕೆ ಮುಂದಾಗಿ ಪ್ರಾಣ ಕಳೆದುಕೊಳ್ಳುವಂತಾಗಿದೆ. ಘಟನಾ ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. డబ్బులు అడుగుతున్నాయి ఎంతని చెప్పా వీడు ఫోన్ పే లేదు, క్యాష్ కూడా లేదు. మా ఆయన ఇంటికాడ పోయి వచ్చుకో నేను బోన్ తింటా అంటే ఆ రేషన్ షెట్ ఆయన ఫోన్ చేసా. మా ఇద్దరు పెట్టుకోండి. అట్లా ఇదే అయిపోయింది. లైన్ హాఫ్ చేసి చెప్పా. వాళ్ళు వీళ్ళు ఇట్లా యాడ్ ఉంటారు. అయ్యా మీరు యాడ్ ఉంటారు. నువ్వు పోతావు నీకేమయ్యా చెప్పు. సౌండ్ వస్తుంది 11కి ఇప్పుడు పట్టుకుని వాడు ఇదే సౌండ్ వచ్చా వాడు పడిపోయి ఉంటాడు.